ಹರೇನು ಆಚಾರ್ಯ. ಶುರು ಮಾಡ್ಬೋದು ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯಃ ಬಂಧ ಮೋಕ್ಷಾಶ್ಚ ಯಸ್ಮಾದಶ್ಚ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷರುದ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಚಿಂತೆಯೇ ಬ್ರಹ್ಮಹಂತಂ ಬ್ರಹ್ಮಾದ್ಯಸ್ತಯತೋನ್ಮಯಾದಿತರತಶ್ಚಾತ್ತೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तमनुपेतमपेतकृत्यं द्वैपायनो विरहकातर आजुहाव पुत्रेदि तन्मयतया सर्वोऽभिनेदुः तं सर्वभूतहृदयं श्रीगुरुभ्यो नमः. हरि ಓಂ. ಇಷ್ಟೆಲ್ಲ ಶುಕಾಚಾರ್ಯ ಉಪದೇಶವನ್ನು ಮಾಡಿ ಈ ಭಾಗವತವನ್ನು ಬಿಟ್ಟು ಅತ್ಯಂತ ನಿರ್ಮಲವಾಗಿರುವುದಾದ ಭಗವಂತನಲ್ಲಿ ಭಕ್ತಿಯನ್ನು ತಂದು ಕೊಡುವುದಾಗಿರುವುದಾದ ಮಾರ್ಗ ಬೇರೆ ಯಾವುದೂ ಇಲ್ಲ. ಯಾಕ ಭಗವಾನ್ ಬ್ರಹ್ಮ ಕಾಷ್ಟೇನ ವೀಕ್ಷಮನೀಶಯ ತದ್ದಿ ಅಪಶ್ಯತ್ ಕೂಟಸ್ಥೆ ಆತ್ಮನ್ಯತೋ ಭವೇತ್ ಭಗವಾನ್ ಸರ್ವಭೂತೇಷು ಲಕ್ಷಿತಶ್ಚಾತ್ಮನಾ ಹರಿ ದೃಶ್ಯೇರ್ಬುದ್ಧ್ಯಾದಿಭಿರ್ದೃಷ್ಟ ಲಕ್ಷಣೈರನುಮಾಪಕೈಃ. ಇಂಥ ಭಾಗವತ ಎಂತಹದ್ದಾಗಿದೆ. ಆ ಭಾಗವತ ಮಹಿಮೆಯನ್ನು ಹೇಳ್ತಾರೆ. ಅತ್ಯಂತ ಭಗವಾನ್ ವ್ಯಾಸ ಬ್ರಹ್ಮ ಅಂದ್ರೆ ಭಗವಂತ ವೇದವ್ಯಾಸ ದೇವರು ಸಾಕ್ಷಾತ್ ಪರಬ್ರಹ್ಮ. ಅವ್ರು ಏನ್ ಮಾಡಿದರು? ತ್ರಿಹಿ ಅನ್ವೀಕ್ಷ ಮನೀಷಯ, ಮೂರು ಬಾರಿ ಮನೀಷಯ ತನ್ನ ಬುದ್ಧಿಯಿಂದ ವಿಚಾರವನ್ನು ಮಾಡಿ ಅಂತ ಅರ್ಥ. ಮೂರು ಬಾರಿ ತನ್ನ ಬುದ್ಧಿಯಿಂದ ಅನ್ವೀಕ್ಷ್ಯ ವಿಚಾರ ಮಾಡಿ, ಅಂದ್ರೆ ಭಗವಂತನಿಯನ್ನು ವಿಚಾರ ಮಾಡಿ ಯೋಚನೆ ಮಾಡಿ ಬರೀಬೇಕು ಅಂತ ಏನೂ ಇಲ್ಲ. ಆದರೂ ಒಂದು ಲೀಲೆಗೋಸ್ಕರವಾಗಿ ಅಥವಾ ತೋರಿಸಿಕೊಡೋದಕ್ಕೋಸ್ಕರವಾಗಿ ಭಗವಂತ ತಾನು ಬರೀಲಿಕ್ಕೆ ಮುಂಚೆ ಏನ್ ಮಾಡಿದ ಅಂದ್ರೆ, ಅವನಿಗೆ ಯದ್ಯವಿ ಅವನಿಗೆ ಜ್ಞಾನ ಎಲ್ಲವೂ ನಿತ್ಯವಾದದ್ದು ಮತ್ತು ವಿಚಾರ ಮಾಡಬೇಕಾದ ಅವಶ್ಯವೇ ಇಲ್ಲ. ಯಾರಿಗೆ ವಿಚಾರ ಮಾಡಬೇಕು, ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಮತ್ತೋಗಿರ್ತದೆ ಅವ್ರು ವಿಚಾರ ಮಾಡಬೇಕು. ಅದು ಯಾವುದೂ ಇಲ್ಲ ಭಗವಂತನಿಗೆ. ಆದ್ರೂ ಭಗವಂತ ಏನ್ ಮಾಡಿದ ಅಂದ್ರೆ ಮೂರು ಬಾರಿ ವಿಚಾರವನ್ನು ಮಾಡಿದಂತ, ಚೆನ್ನಾಗಿ ಬುದ್ಧಿಯಿಂದ ವಿಚಾರವನ್ನು ಮಾಡಿ ಅದನ್ನ ಅನಂತರ ತದ್ಧಿ ಅಪಶ್ಯತ್, ಈ ಭಾಗವತವನ್ನ ಅದನ್ನು ನೋಡಿದ್ದಾನ, ಅದನ್ನ ರಚನವನ್ನು ಮಾಡಿದ. ಎಲ್ಲಾ ಪುರಾಣಗಳ ಅಪೇಕ್ಷೆಯ ಅತ್ಯಂತ ಶ್ರೇಷ್ಠವಾದದ್ದು ಅಂತಹದ್ದಾಗಿ ರಚನವನ್ನು ಮಾಡಿದ್ದಾರೆ. ಸರಿ, ಅದೇನಾಗಿದೆ, ಇದನ್ನು ಅತ್ಯಂತ ಶ್ರದ್ಧೆಯಿಂದ ಶ್ರವಣ ಮಾಡಿದ ಕಾಲಕ್ಕೆ ಕೂಟಸ್ಥೆ ಆತ್ಮನಿ ರತಿಹಿ ಭವೇತ್. ಕೂಟಸ್ಥ ಅಂದ್ರೆ ನಿರ್ವಿಕಾರ ಅಂತ ಅರ್ಥ. ಯಾವ ವಿಕಾರವೂ ಇಲ್ಲದೆ ಇರುವವನಾದ ಆತ್ಮನಿ ಪರಮಾತ್ಮನಲ್ಲಿ ರತಿಹಿ ವಿಶೇಷವಾದ ಭಕ್ತಿ ಎಂಬುದು ಬರುತ್ತದೆ ಅಂತ ಅರ್ಥ.
ಪರಮಾತ್ಮನ ಜ್ಞಾನ, ಸುಖ, ದರ್ಶನ ಇವುಗಳಿಂದ ಆಗುವುದಾದ ಸುಖ ಇದರಿಂದ ಆಗುತ್ತದೆ. ಅದರಿಂದ ಈ ಭಾಗವತವೇ ಅತ್ಯಂತ ಶಿವಪ್ಪಂತಹ ಅಂತ ಹೇಳಿದಾರಲ್ಲ, ಅದಕ್ಕೆ ಕಾರಣವಾಗಿದೆ ನೋಡಿ. ಅತ್ಯಂತ ಆಪ್ತರಾದ ವೇದವ್ಯಾಸ ದೇವರು ವಿಚಾರ ಮಾಡಿ ಎಲ್ಲಾ ಪುರಾಣಕ್ಕಿಂತ ಅತ್ಯಂತ ಶ್ರೇಷ್ಠವಾಗಿ ಇದನ್ನು ರಚನೆ ಮಾಡಿದ್ದಾರೆ. ಇದರಿಂದ ಭಗವಂತನಿಗೆ ವಿಶೇಷವಾದ ಬುದ್ಧಿ ಬರುತ್ತದೆ ಅಂತ ಆದ್ರೆ ಇದೇ ಶ್ರೇಷ್ಠವಾದ ಮಂಗಳವಾದ ನಮಗೆ ಶ್ರೇಯಸ್ಸನ್ನು ಮೋಕ್ಷದ ಮಾರ್ಗ ಅಂತ ಆಗುತ್ತದಲ್ಲ ಇದು. ಮುಂದೆ ಇನ್ನ ಮತ್ತೆ ಹೇಗಿದೆ ಅಂದ್ರೆ ಭಗವಾನ್ ಸರ್ವಭೂತೇಶು, ಭಗವಂತ ಆತ್ಮನ ಹರಿಹಿ ಅಂತ ಇದೆ. ಆತ್ಮನ ಅಂದ್ರೆ ತನ್ನ ಸ್ವರೂಪವಾದ, ಅಂದ್ರೆ ತನ್ನದೇ ಭಗವಂತನ ಅವತಾರದೇ ಇರುವುದಾದ ವೇದವ್ಯಾಸ ದೇವರಿಂದ ಸರ್ವಭೂತೇಶು ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ, ಎಲ್ಲಾ ದೇಹಗಳಲ್ಲಿ ದೃಶ್ಯೈ ಈಗ ಪ್ರಮಾಣಗಳು ಯಾವುದು ಅಂತ ತಿಳಿಸ್ತಾರೆ. ಈಗ ಭಾಗವತ ಇದು ಲಕ್ಷಣ ಮತ್ತು ಪ್ರಮಾಣಗಳಿಂದ ಪರಮಾತ್ಮನನ್ನು ಪ್ರತಿಪಾದನೆ ಮಾಡುವುದಾಗಿ ಇದೆ ಅಂತ. ಈಗಂದ್ರೆ ಒಂದು ವಸ್ತುವನ್ನು ನಾವು ತಿಳಿಸಿಕೊಡಬೇಕು ಅಂತ ಆದ್ರೆ ಅದಕ್ಕೆ ಲಕ್ಷಣವನ್ನು ಕೊಡಬೇಕು. ಲಕ್ಷಣ ಅಂದ್ರೆ ಏನೋ ಡೆಫೈನ್ ಮಾಡುವುದು, ಅಸಾಧಾರಣವಾಗಿ ಧರ್ಮವನ್ನು ಹೇಳಬೇಕು, ಅದರ ಲಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್, ಯಾವ ಗುಣಗಳನ್ನು ಹೇಳಿದರೆ ಅದು ಬೇರೆ ಯಾವುದರಲ್ಲೂ ಇಲ್ಲ, ಇದರಲ್ಲಿ ಮಾತ್ರ ಇದೆ ಅಂತದ್ದಾಗಿರಬೇಕು. ಯಾರೋ ಒಬ್ಬನ ಗುರುತಿಡ್ಬೇಕು ಅಂತ ಹೇಳಿದ್ರೆ ನಾವು ಹೇಳ್ತೇವೆ, ನೋಡಪ್ಪ ಹಿಂಗಿರ್ತಾನ, ಉದ್ದಕ್ಕಿರ್ತಾನ, ಅವನು ಸುಮ್ಮನೆ ತಿರುಪತಿ ಮೊಟ್ಟೆ ಇರ್ತೇನೆ ಅಂತ ಹೇಳ್ತಾರಲ್ಲ, ಅವ್ ಹೇಗಿರ್ಬಾರ್ದು, ಮೊಟ್ಟೆ ಹಾಕೊಂಡ್ರೆ ಯಾಕೆ ಗುರುತಿಡ್ಲಿಕ್ಕಾಗೋದು? ಅದು ಲಕ್ಷಣ ಅಂತ ಆಗಲಾರದು. ಆ ಲಕ್ಷಣ ಅಂತ ಹೇಗಿರಬೇಕು? ಅಸಾಧಾರಣವಾದ ಧರ್ಮ ಅಂದ್ರೆ ಅವನಲ್ಲಿ ಮಾತ್ರ ಇರುವುದಾದ ಒಂದು ಗುಣವನ್ನು ಹೇಳಿದ್ರೆ ಅವನನ್ನು ಗುರುತಿಡಲಿಕ್ಕಾಗೋದು. ಆಗ ಒಂದು ವಸ್ತುವನ್ನು ನಾವು ಹೇಳಬೇಕು ಅಂತಾದ್ರೆ ಏನ್ ಹೇಳ್ತೇವೆ, ಅಂತ ಲಕ್ಷಣಗಳನ್ನು ಕೊಡಬೇಕು, ಅಥವಾ ಮತ್ತು ಪ್ರಮಾಣಗಳನ್ನು ಕೊಡಬೇಕು. ಈ ಪ್ರಮಾಣಗಳು ಕೊಟ್ಟ ಕಾಲಕ್ಕೆ ಆ ಪದಾರ್ಥವನ್ನು ತಿಳ್ಕೊಳ್ಳಲಿಕ್ಕೆ ಆಗುತ್ತದೆ. ಪ್ರಮಾಣ ಅಂದ್ರೆ ಮೂರು, ಯಾವುದು? ಪ್ರತ್ಯಕ್ಷ, ಅನುಮಾನ, ಆಗಮ. ಹೀಗೆ ಲಕ್ಷಣ ಪ್ರಮಾಣಗಳಿಂದ ಒಂದು ವಸ್ತುವಿನ ಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯ. ಹಾಗಿರುವಾಗ ಈ ಭಗವಂತನನ್ನು ತಿಳಿಯಬೇಕು ಅಂದ್ರೆ ಆಗ ಭಗವಂತನ ಲಕ್ಷಣಗಳು ಯಾವುದು ಅಂತ ಹೇಳಬೇಕು. ಅದಕ್ಕೆ ಸೂತ್ರಕಾರರು ಹೇಳಿದ ಮೊದಲಿಗೆ ಭಗವಂತ ಲಕ್ಷಣ ಯಾವುದು? ಜನ್ಮಾದ್ಯಸ್ಯತಃ, ಅದು ಭಗವಂತ ಲಕ್ಷಣ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರು, ಬ್ರಹ್ಮನ ಜಿಜ್ಞಾಸ ವಿಚಾರ ಮಾಡರಿ ಅಂತ ಹೇಳಿದ್ರು. ಆ ಬ್ರಹ್ಮ ಯಾರು ಅಂತ ತಿಳಿಯಬೇಕು ನಮಗೆ. ಆ ಬ್ರಹ್ಮ ಹೇಗಿದ್ದಾನ, ಅವನ ಲಕ್ಷಣ ಏನು? ಅಂದ್ರೆ ಯಾವನ ಕಡೆಯಿಂದ, ಯಾವ ಬ್ರಹ್ಮನಿಂದ ಈ ಜಗತ್ತಿನ ಎಲ್ಲಾ ಸೃಷ್ಟಿಯಾದಿಗಳು ಆಗುತ್ತದೋ ಅವನೇ ಬ್ರಹ್ಮ. ಆ ಸೃಷ್ಟಿಕರ್ತ ಅವನು ಬ್ರಹ್ಮ ಅಂತ ತಿಳಿ ಅಂತ ಹೇಳಿದ್ರು. ಇದು ಬ್ರಹ್ಮನ ಲಕ್ಷಣ. ಸರಿ, ಬ್ರಹ್ಮನ ಬಗ್ಗೆ ತಿಳಿಯಲಿಕ್ಕೆ ಏನು ಉಪಾಯ, ಯಾವ ಪ್ರಮಾಣಗಳು? ಅದಕ್ಕೆ ಮುಂದೆ ಸೂತ್ರ ಹೇಳಿದ್ದು ಶಾಸ್ತ್ರ ಯೋನಿತ್ವಾತ್ ಅಂತ ಹೇಳಿತ್ತು. ನೋಡಪ್ಪ, ಪರಮಾತ್ಮನನ್ನ ಪ್ರತ್ಯಕ್ಷದಿಂದ ತಿಳಿಯಕೊಡ್ಲಿಕ್ಕೆ ಆಗಲಾರದು. ಯಾಕ? ಪ್ರತ್ಯಕ್ಷಕ್ಕೆ ವಿಷಯವೇ ಇಲ್ಲ ಭಗವಂತ. ಅನುಮಾನ ಮಾಡಿ ತಿಳಿಯಕ್ಕೂ ಆಗಲಾರದು. ಆಗ ಭಗವಂತನ ತಿಳಿಯಲಿಕ್ಕೆ ಒಂದೇ ಉಪಾಯ ಯಾವುದು ಅಂದ್ರೆ ಶಾಸ್ತ್ರ, ವೇದಗಳು ಮಾತ್ರ, ವೇದ ಶಾಸ್ತ್ರಗಳು ಮಾತ್ರ ಭಗವಂತನನ್ನು ತಿಳಿಯಲಿಕ್ಕೆ ಉಪಾಯ. ಹಾಗೆ ಲಕ್ಷಣ ಪ್ರಮಾಣಗಳನ್ನು ಇಲ್ಲಿ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಆ ಭಗವಂತನ ಅಸಾಧಾರಣವಾದ ಲಕ್ಷಣಗಳು, ಆ ಭಗವಂತನ ಗುಣಗಳು, ಆ ಭಗವಂತನನ್ನು ತಿಳಿಸಿಕೊಡುವ ಪ್ರಮಾಣಗಳು, ಇದೆಲ್ಲವನ್ನು ಭಾಗವತ ತಿಳಿಸಿಕೊಡ್ತಾ ಇದೆ. ಅದರಿಂದ ಇದು ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಹೆಂಗ ಅನುಮಾನ ಹೆಂಗ? ಈ ಸಾಮಾನ್ಯವಾಗಿ ನಾವು ಭಗವಂತ ಒಬ್ಬ ಇದ್ದಾನ ಅಂದ್ರೆ ಹೆಂಗ ತಿಳಿಯುತ್ತೇವೆ? ಯಾಕಂದ್ರೆ ಪ್ರತ್ಯಕ್ಷವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅನುಮಾನ ಮಾಡ್ತೇನೆ ಅಂದ್ರೆ ಏನ್ ಮಾಡ್ಬೇಕು? ನೋಡಪ್ಪ, ನಾವು ಎಷ್ಟೇ ಒಂದು ಪ್ರಯತ್ನ ಮಾಡ್ತೇವೆ ಅಂದ್ರೆ ನಮ್ಮ ಒಂದು ಎಫರ್ಟ್, ನಮ್ಮ ಕೈಗೆ ಮೀರಿದವಾದ ಒಂದು ಶಕ್ತಿ ಇದೆ ಅಂತ ಕೆಲವು ಸಮಯ ನಮಗೆ ಗೊತ್ತಾಗುತ್ತದೆ. ನಾವ್ ಎಷ್ಟೇ ಬುದ್ಧಿಯಿಂದ ವಿಮರ್ಶೆ ಮಾಡಿ, ಪ್ಲಾನ್ ಮಾಡಿ, ಎಲ್ಲ ಎಫರ್ಟ್ ಹಾಕಿ ಎಲ್ಲ ಮಾಡಿದ್ರು ಕೆಲವು ಕಾರ್ಯ ನಮ್ಮ ಕೈಯಲ್ಲಿ ಕೊಡೋದಿಲ್ಲ. ಏನ್ ಮಾಡ್ತೇವು? ನಮ್ಮ ಶಕ್ತಿ ಬುದ್ಧಿಗೂ ಮೀರಿ ಇರುವುದಾದ ಒಂದು ಶಕ್ತಿ ಇದೆ ಅಂತ ನಾವು ಅವಾಗ ಊಹೆ ಮಾಡ್ಲಿಕ್ಕೆ ಆಗುತ್ತದೆ.
ಆಗ ನಮ್ಮ ವಶದಲ್ಲಿ ಇಲ್ಲದೇ ಇರುವುದಾದ ಬುದ್ಧಿ ಇಂದ್ರಿಯಗಳು ಇವೆಲ್ಲ ಇದೆ, ಅದು ನಮ್ಮ ವಶದಲ್ಲಿ ಇಲ್ಲ. ನಮ್ಮ ವಶದಲ್ಲಿ ಇಲ್ಲ, ಕೆಲಸ ನಡೀತಾ ಇದೆ, ಯಾರೋ ಒಂದು ವಶದಲ್ಲಿ ಕೆಲಸ ನಡೀತಾ ಇದೆ ಅಂತ ಅರ್ಥ. ಆ ಯಾವ ವ್ಯಕ್ತಿಯಲ್ಲಿ ಯಾರ ವಶದಲ್ಲಿ ಆ ಇಂದ್ರಿಯಗಳು ಬುದ್ಧಿಗಳು ಇದೆಯೋ ಅವನೇ ಭಗವಂತನಾಗಿರಬೇಕು. ಹಾಗೆ ನಮಗೆ ಭಾಗವತ ತಿಳಿಸಿಕೊಡ್ತದೆ. ನೋಡಿ, ನಿಮ್ಮ ವಶದಲ್ಲಿ, ನಿಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ನಿಮ್ಮ ಅಧೀನದಲ್ಲಿ ಯಾವುದೂ ಇಲ್ಲ. ಅದಕ್ಕೆ ದೃಶ್ಯೈಹಿ ಬುದ್ಧಾದಿಭಿಹಿ, ಬುದ್ಧಿ ಮತ್ತು ಇಂದ್ರಿಯಗಳು ನಮ್ಮ ವಶದಲ್ಲಿ ಇಲ್ಲದೇ ಇರುವುದು, ಇವುಗಳಿಂದ ಲಕ್ಷಿತ ಪ್ರತಿಪಾದನ ಮಾಡಲ್ಪಡುತ್ತದೆ ಮತ್ತು ಲಕ್ಷಣಗಳನ್ನು ಕೊಡುತ್ತದೆ. ಏನ್ ಲಕ್ಷಣ? ಲಕ್ಷಣೈಹಿ ಅನುಮಾಪಕೈಹಿ, ಲಕ್ಷಣ ಯಾವುದು? ಜಗಜ್ಜನ್ಮಾದಿ ಕರ್ತೃತ್ವ, ಇದೆಲ್ಲವನ್ನು ತಿಳಿಸಿಕೊಡ್ತಾ ಇದೆ. ಅದರಿಂದ ಈ ಭಾಗವತ ಗ್ರಂಥವೇ ಅತ್ಯಂತ ಶ್ರೇಷ್ಠವಾಗಿರುವುದಾದ ಗ್ರಂಥ. ಸರಿ ಆಯ್ತಾ? ದ್ವಾದಶ ಸ್ತೋತ್ರ ಹೇಳ್ತಾರಲ್ಲ, ಒಂದು ಯುಕ್ತಿಯನ್ನು ಕೊಡ್ತಾರ ನೋಡಿ. ದ್ವಾದಶ ಸ್ತೋತ್ರ ನೋಡಿದರೆ, ಯದಿ ನಾಮಪರೋ ನ ಭವೇತ್ ಸರಿಹಿ ಕಥಮಸ್ಯ ವಶೇ ಜಗದೇ ದದಭೂತ್, ಯದಿ ನಾಮನತಸ್ಯ ವಶೇ ಸಕಲಂ ಕಥಮೇವ ತು ನಿತ್ಯ ಸುಖಂ ನ ಭವೇತ್. ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಹೇಳಿದ್ದು ಎಷ್ಟು ಸುಲಭವಾಗಿ ಯುಕ್ತಿಗಳು ಹಾಗೆ ಕೊಟ್ಟಿದ್ದಾರೆ ನೋಡ್ರಿ. ಭಗವಂತ ಯಾರೋ ಒಂದು ಅಧೀನದಲ್ಲಿ ಜಗತ್ತಿರಬೇಕು. ಇದು ಭಗವಂತನ ಅಧೀನದಲ್ಲಿ ನೀನು ಇಲ್ಲ ಅಂತ ನೀನು ಹೇಳಿದರೆ, ಆಗ ಯಾರೋ ಒಬ್ಬ ನನ್ನಂತೆ ಒಂದು ಜೀವನ ವಶದಲ್ಲಿ ಈ ಜಗತ್ತಿದೆ, ನನ್ನ ವಶದಲ್ಲಿ ಇದೆ ಅಂತ ನಾನು ಹೇಳ್ಕೊಬೇಕು. ಹಾಗೆ ನಿನ್ನ ವಶದಲ್ಲಿ ಇದೆ ಅಂತ ಆದ್ರೆ ಕಥಂ ನಿತ್ಯ ಸುಖಂ ನ ಭವೇತ್, ನನಗೆ ಯಾವಾಗಲೂ ಸುಖವೇ ಆಗ್ತಾ ಇರಬೇಕು, ದುಃಖವೇ ಆಗಬಾರದು. ಅದಾಗ್ತದ? ಯಾಕಂದ್ರೆ ನನಗೆ ದುಃಖ ಕೊಡಲಿ ಅಂತ ನಾನು ಹೇಳೋದು ಬುದ್ಧಿಯಿಂದ ನಾನು ಪ್ರಯತ್ನ ಮಾಡುವಣ. ಆಗ ನನಗಂತೂ ಯಾವಾಗಲೂ ಸುಖ ಆಗ್ತಾ ಇಲ್ಲ, ಆದ್ರಿಂದ ನನ್ನ ವಶದಲ್ಲಿ ಇಲ್ಲ, ಇನ್ನೊಬ್ಬರ ವಶದಲ್ಲಿ ಅಂತ ಆಟೋಮೆಟಿಕ್ ಸಿದ್ಧ ಆಗುತ್ತದೆ. ಆದ್ರಿಂದ ಇಂಥ ಲಕ್ಷಣಗಳು, ಅನುಮಾನಗಳು, ಇದರಿಂದ ಭಗವಂತನನ್ನು ಎಲ್ಲಾ ಪ್ರಾಣಿಗಳ, ಎಲ್ಲರ ದೇಹದಲ್ಲಿ, ಎಲ್ಲರ ಹೃದಯ ಗುಹಾವಿನಲ್ಲಿ ಇರುವವನಾದ ಭಗವಂತನನ್ನ ಈ ಭಾಗವತ ತಿಳಿಸಿಕೊಡ್ತಾ ಇದೆ. ಅದರಿಂದ ಇದು ಅತ್ಯಂತ ಶ್ರೇಷ್ಠವಾದ ಗ್ರಂಥ. ತಸ್ಮಾತ್ ಸರ್ವಾತ್ಮನ ರಾಜನ್ ಹರಿ ಸರ್ವತ್ರ ಸರ್ವದಾ ಶ್ರೋತವ್ಯೋ ಕೀರ್ತಿತವ್ಯಶ್ಚ ಸ್ಮರ್ತವ್ಯೋ ಭಗವಾನ್ ಋಣಾಮ್. ಅದರಿಂದ ಏನಾಯ್ತು? ಏ ರಾಜನ್, ಪರೀಕ್ಷಿತ್ ರಾಜ, ಹರಿಹಿ ಭಗವಂತ ಏನ್ ಮಾಡ್ಬೇಕು? ಸರ್ವತ್ರ ಸರ್ವದ, ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ದೇಶದಲ್ಲಿಯೂ ಆ ಭಗವಂತನು ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯ, ಆ ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು, ಭಗವಂತನನ್ನೇ ಕೀರ್ತನ ಮಾಡಬೇಕು, ಭಗವಂತನನ್ನೇ ಸ್ಮರಣ ಮಾಡಬೇಕು. ಹೆಂಗ? ಸರ್ವಾತ್ಮನ, ಎಲ್ಲಾ ಪ್ರಕಾರದಿಂದಲೂ ಭಗವಂತನನ್ನೇ ನಾವು ಚಿಂತನೆ ಮಾಡುತ್ತಾ ಇರಬೇಕು. ಇದು ಮನುಷ್ಯರು ಅವಶ್ಯವಾಗಿ ಮಾಡಬೇಕು. ಪಿಬಂತಿಯೇ ಭಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂವೃತಂ ಪುನಂತಿತೆ ವಿಷಯ ವಿದೂಷಿತಾಶಯಂ ಚರಣ ಸರೋರುಹಾಂತಿಕಂ. ಆಗ ಭಗವಂತನ ಶ್ರವಣ ಹೇಳ್ತಾರೆ, ಭಾಗವತ ಶ್ರವಣ ಅದು ಹೇಗೆ ಮಾಡಬೇಕು ಅದರ ಫಲವನ್ನು ಹೇಳ್ತಾರೆ ನೋಡಿ. ಯಾರು ಪಿಬಂತಿಯೇ, ಯಾರಿದ್ರ ಪಿಬಂತಿ ಕುಡಿಯುತ್ತಾರೆ. ಮೊದಲೇ ಹೇಳಿದ್ರು ಏನಂತ, ಇದು ಈ ಭಾಗವತ ಎಂಬುದು ಒಂದು ರಸ. ಇದು ಸುಖಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ಅಂತ ಈ ಭಾಗವತವನ್ನು ಒಂದು ರಸ ಅಂತ ಮೊದಲಿಂದಲೇ ಹೇಳ್ತಾ ಇದ್ದಾರೆ. ಆದ್ರಿಂದ ಇದೊಂದು ರಸ, ಇದನ್ನು ಕುಡಿಯಲಿ. ಎಂತದ್ದು? ಭಗವಂತನ ಕಥಾಮೃತಂ ಆತ್ಮನಃ ಭಗವತಃ ಆತ್ಮನಃ ಕಥಾಮೃತಂ. ಭಗವಂತ ಎಲ್ಲರಿಗೂ ಸ್ವಾಮಿಯಾದ ಭಗವಂತನ ಕಥಾಮೃತವನ್ನ ಸತಾಂ, ಸತಾ ಅಂದ್ರೆ ಸಜ್ಜನರ ಕಡೆಯಿಂದ ಉಪದೇಶವನ್ನು ಪಡೆಯಿರಿ. ಹೆಂಗ? ಶ್ರವಣ ಪುಟೇಶು ಪಿಬಂತಿ. ಒಂದು ಪಾತ್ರ ಬೇಕಲ್ಲ, ಯಾವ ಪಾತ್ರೆ? ಕಿವಿ ಎಂಬ ಪಾತ್ರೆಯಿಂದ ಕುಡಿಯಿರಿ ನೀವು. ಅದರಿಂದ ಸಜ್ಜನರು ಹೇಳಿದ ಕಾಲಕ್ಕೆ, ಜ್ಞಾನಿಗಳು ಹೇಳಿದ ಕಾಲಕ್ಕೆ ಶ್ರದ್ಧೆಯಿಂದ ಇದನ್ನ ಕೇಳರಿ. ಏನಾಗುತ್ತದೆ? ಅದ ಕೇಳಲಿಕ್ಕೆ ಒಂದು ಇತಿಕರ್ತವ್ಯ ತಾವು ಹೇಳಿದ ಹಂಗಾಯ್ತು. ಹಿಂಗ ಕೇಳರಿ. ಯಾರು ಬೇಕಾದ್ರೂ ಭಾಗವತ ಯಾರು ಬೇಕಾದ್ರೂ ಪ್ರಚಾರ ಮಾಡ್ತಾರೆ. ಈ ಇವ್ರಲ್ಲ ಇಸ್ಕಾನ್ ಇವರೆಲ್ಲ ಇರ್ತಾರಲ್ಲ,
ಅವ್ರು ಭಾಗವತರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳೋದು ಮಾತಾಡೋದು ತುಂಬಾ ಚೆನ್ನಾಗಿರ್ತದೆ. ಅವ್ರ ಪ್ರವಚನ ಎಲ್ಲ ಕೇಳಕ್ಕೆ ತುಂಬಾ ಆಕರ್ಷಕವಾಗಿರ್ತದೆ. ಅದ್ರ ವಿಷಯಗಳು ತಪ್ಪಾಗಿರ್ತದೆ. ಆಗ ಯಾರು ಹೇಳಿದ್ರೆ ಭಾಗವತ ಅನ್ರಿ ಅಂತ ಹೇಳಲಿಕ್ಕಿಲ್ಲ. ಅದ್ರ ಭಾಗವತವನ್ನು ಸಜ್ಜನರ ಕಡೆಯಿಂದ, ಜ್ಞಾನಿಗಳ ಕಡೆಯಿಂದ, ಸಜ್ಜನರು ಅಂದ್ರೆ ಯಾರು ವಿಷ್ಣು ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ ಎರಡನ್ನೂ ಒಪ್ಪಿದವರು ಅಂತ ಅರ್ಥ. ಅವರ ಕಡೆಯಿಂದ, ಅಂತ ಜ್ಞಾನಿಗಳ ಕಡೆಯಿಂದ, ವೈಷ್ಣವರು, ಶುದ್ಧ ವೈಷ್ಣವರ ಕಡೆಯಿಂದ ಶ್ರವಣವನ್ನು ಮಾಡರಿ. ಅದನ್ನ ಶ್ರವಣ ಹೀಗೆ ಮಾಡಬೇಕು ಅಂತ ಹೇಳಿದ್ರು. ಅದು ಶ್ರದ್ಧೆಯಿಂದ ಮಾಡಬೇಕು. ಆಗ ವಿಷಯ ವಿದೂಷಿತಾಶಯಂ ತೇ ಪುಣಂತಿ. ವಿಷಯದಿಂದ ವಿದೂಷಿತ, ನಮ್ಮ ಮನಸ್ಸು ತುಂಬಾ ಕಲುಷಿತವಾದದ್ದು. ಎಷ್ಟು ಕಶ್ಮಲಗಳು ಜಗತ್ತಿನಲ್ಲಿ ಇದೆಯೋ ಅದು ಎಲ್ಲವೂ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಅಲ್ಲಿ ಭಗವಂತನ ಬಂದು ಕೂರುವಣ ಭಗವಂತ. ನಾವು ಯಾವುದೇ ಒಂದು ಸ್ಥಳದಲ್ಲಿ ಕೂಡಬೇಕು ಅಂದ್ರೆ ಶುದ್ಧವಾಗಿರಬೇಕು, ಎನ್ವಿರಾನ್ಮೆಂಟ್ ಚೆನ್ನಾಗಿರಬೇಕು. ಹೇಳ್ತಾರಲ್ಲ, ಆಂಬಿಯನ್ಸ್ ಹೇಳ್ತಾರೆ, ಅದು ಚೆನ್ನಾಗಿದ್ದಂತ ನಾವು ಅಲ್ಲಿ ಕೂರ್ತೇವೆ. ಹಾಗಿರುವಾಗ ನಮಗೆ ಅಷ್ಟಂದ್ರೆ ಈ ಜಗತ್ತಿಗೆ ಸ್ವಾಮಿಯಾದ ರಾಜಾದಿರಾಜನಾದ ಭಗವಂತ ಅಲ್ಲಿ ಬಂದು ಕೂಡಬೇಕು ಅಂದ್ರೆ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿ ಇರಬೇಕು. ಆದ್ರೆ ನಮ್ಮ ಮನಸ್ಸು ಅತ್ಯಂತ ದುಷ್ಟವಾಗಿದೆ, ನೀಚವಾಗಿದೆ. ಆಗ ಮನಸ್ಸಿನಲ್ಲಿರುವುದಾದ ಕಶ್ಮಲಗಳು ಎಲ್ಲವೂ ನಾಶವಾಗಬೇಕು ಅಂತಾದರೆ ಈ ಭಾಗವತವನ್ನು ಶ್ರವಣ ಮಾಡಬೇಕು. ಆವಾಗ ಆ ವಿಷಯ ಪದಾರ್ಥಗಳಿಂದ ಬಂದಿರುವುದಾದ ನಮ್ಮ ಮನಸ್ಸಿನ ದೋಷಗಳು, ಕಶ್ಮಲಗಳು ಎಲ್ಲವೂ ನಾಶವಾಗುತ್ತದೆ. ಪುನಂತಿ, ಅತ್ಯಂತ ಪವಿತ್ರವಾಗಿ ಆಗುತ್ತದೆ. ಆವಾಗ ತಚ್ಚರಣ ಸರೋರಿಹಾಂತಿಕಂ ಭಜಂತಿ. ಭಗವಂತನ ಚರಣ ಪಾದಗಳು ಎಂಬೋ ಸರೋರುಹ, ಸರೋರುಹ ಅಂದ್ರೆ ತಾಮರೆ, ಅವನ ಪಾದ ಕಮಲಗಳ ಸಮೀಪಕ್ಕೆ ನಾವು ಹೋಗುತ್ತೇವೆ, ಅವನನ್ನು ಹೊಂದುತ್ತೇವೆ. ಭಾಗವತ ಶ್ರವಣದ ಫಲ ಇದು. ಮನಸ್ಸು ಶುದ್ಧವಾಗುತ್ತದೆ, ಭಗವಂತನ ಪ್ರಾಪ್ತಿ ಆಗುತ್ತದೆ. ಇತಿ ಶ್ರೀಮದ್ಭಾಗವತೆ ದ್ವಿತೀಯ ಸ್ಕಂದೇ ದ್ವಿತೀಯೋಧ್ಯಾಯಃ. ಓಂ ಶ್ರೀ ಶುಕೋ ಉವಾಚ ಏವಮೇತನ್ನಿಗದಿತಂ ಪೃಷ್ಟವಾನ್ ಯದ್ಭವಾನ್ ಮಮ ದೃಢಾಮ್ಯನ್ಮ್ರಿಯಮಾಣಾನಾಂ ಮನುಷ್ಯೇಷು ಮನೀಷಿಣಾಂ. ಅದಕ್ಕೆ ಒಂದು ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಒಬ್ಬ ರಾಜ ಪರೀಕ್ಷಿತ್ತು, ನೀನು ಹೇಳಿದ್ದೀನಿ, ನೀನು ಬ್ರೂಹಿ ಯದ್ವಾ ವಿಪರ್ಯಯಂ, ಯಾರು ಮರಣವನ್ನು ಹೊಂದಲಿಕ್ಕಿದ್ದಾನೆ ಅವನಿಗೆ ಅವಶ್ಯ ಮಾಡಬೇಕು, ಏನು ಕೇಳಬೇಕು ಅಂದ್ರೆ ಏನು ಕೇಳಿದ್ದೀನಿ ನೀನು. ಅದಕ್ಕೆ ನಾನು ಇಷ್ಟೆಲ್ಲ ಉತ್ತರವನ್ನು ಕೊಟ್ಟಿದ್ದೇನೆ ಅಂದ್ರೆ ಭಾಗವತವನ್ನು ಕೇಳು ಅಂತ ಇಷ್ಟೆಲ್ಲ ಉತ್ತರವನ್ನು ಕೊಡ್ತಾ ಇದ್ದೇನೆ ನನಗೆ. ಅದಕ್ಕೆ ಮುಂದೆ ಹೇಳ್ತಾರೆ, ಏವಮೇ ತದ್ ನಿಗದಿತಂ, ನಾನು ಇಷ್ಟೆಲ್ಲ ಹೇಳಿದ್ದೇನೆ. ಯಾಕೆ? ಎದ್ದು ಭವಾನ್ ಮಮ ಪೃಷ್ಟವಾನ್, ನೀನ್ ನನಗೆ ಪ್ರಶ್ನೆ ಮಾಡಿದ್ದೀರಪ್ಪ, ಅದಕ್ಕೆ ನಾನು ಇದೆಲ್ಲ ಉತ್ತರವನ್ನಾಗಿ ಕೊಟ್ಟಿದ್ದೇನೆ. ಅದಕ್ಕೆ ಯಾರು ಮರಣವನ್ನು ಹೊಂದುವವನ ಮನುಷ್ಯ, ಅವನು ತಾನು ಏನು ಮಾಡಬೇಕು ಅದನ್ನ ಹಿಂದೆ ಹೇಳಿದ ಪ್ರಕಾರದಿಂದ ಎಲ್ಲವೂ ನಾನು ಹೇಳಿದ್ದೇನೆ, ಉಪದೇಶ ಮಾಡಿದ್ದೇನೆ. ಮುಂದೆ ಏನ್ ಮಾಡಬೇಕು ಅಂತ ಏನ್ ಹೇಳಿದ್ದಾರೆ ಹೇಳಿದ್ರು. ಯದ್ವಾ ವಿಪರ್ಯಯ ಅಂತ ಇದೆ, ಮೋಕ್ಷಕ್ಕೆ ವಿರೋಧಿಯಾದ ತುಚ್ಛ ಫಲಕ, ಏನು ಸ್ವರ್ಗ ಅಥವಾ ಐಶ್ವರ್ಯ, ಭೋಗ ಇದನ್ನು ತಂದುಕೊಡುವುದಾದ ಕೆಲವ ವಿಷಯಗಳೆಲ್ಲ ಇದೆ. ಅದನ್ನ ನಾವು ಪರಿತ್ಯಾಗ ಮಾಡಬೇಕು. ಯದ್ಯಪಿ ಒಳ್ಳೆ, ಅದೇನು ತಪ್ಪಾದ ಕೆಲಸಗಳೆಲ್ಲ, ಆದರೂ ಅದರ ಫಲ ಏನು ಅಂದ್ರೆ ಏನು ಒಳ್ಳೆ ಸಂಪತ್ತು ಬರ್ತದೆ, ಒಳ್ಳೆ ಆಯುಷ್ಯ ಬರ್ತದೆ, ಒಳ್ಳೆ ರೂಪ ಬರ್ತದೆ, ಹೀಗೆ ಇರ್ತದೆ. ಅದು ನಮಗೆ ಶ್ರೇಯಸ್ಸಿ ಮೋಕ್ಷಕ್ಕೆ ಉಪಯೋಗ ಇಲ್ಲದು. ಅದನ್ನ ಬಿಡರಿ ಅಂತ ಹೇಳ್ತಾರೆ. ಏನು ಬ್ರಹ್ಮವರ್ಚಸ ಕಾಮಸ್ತು ಯಜೇ ತದ್ಬ್ರಹ್ಮಣಸ್ಪತಿಂ ಇಂದ್ರಂ ಇಂದ್ರಿಯ ಕಾಮಸ್ತು ಪ್ರಜಾ ಕಾಮ ಪ್ರಜಾಪತಿಂ. ಬ್ರಹ್ಮವರ್ಚಸ ಕಾಮಸ್ತು, ಯಾರು ಒಳ್ಳೆ ಬ್ರಹ್ಮವರ್ಚಸ್ಸಿರಬೇಕು. ಬ್ರಹ್ಮವರ್ಚಸ್ಸುದೇನು? ವೇದ ಅಧ್ಯಯನ, ಶಾಸ್ತ್ರದ ಅಧ್ಯಯನದಿಂದ ಒಂದು ವಿಶೇಷವಾದ ಒಂದು ಕಾಂತಿ ಮುಖದಲ್ಲಿ ಇರ್ತದೆ. ಅದನ್ನ ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಆ ಬ್ರಹ್ಮವರ್ಚಸ್ಸು ನಮಗೆ ಚೆನ್ನಾಗಿರಬೇಕು ಅಂತ ಆಶೆ ಇತ್ತು ಅಂದ್ರೆ ಬ್ರಹ್ಮಣಸ್ಪತಿ, ಬ್ರಹ್ಮಣಸ್ಪತಿ ಅಂದ್ರೆ ಎಲ್ಲ ವೇದಗಳಿಗೂ ಪತಿಗಳಾದ ವಾಯುದೇವರನ್ನು ಯಜೇತ, ಆ ತಂತ್ರೋಕ್ತ ವಿಧಾನದಿಂದ ಯಜ್ಞ ಮಾಡೋದು, ಪೂಜಾ ಮಾಡೋದನ್ನ ಮಾಡಬೇಕು ಅಂತ ಅರ್ಥ. ಇಂದ್ರಂ ಇಂದ್ರಿಯ ಕಾಮಸ್ತು, ಇಂದ್ರಿಯಗಳು
ನಮ್ಮ ಕಣ್ಣು ಮೊದಲ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಆಸೆ ಇರುವವರು ಇಂದ್ರದೇವರ ಆರಾಧನೆಯನ್ನು ಅಂದ್ರೆ ಅವರ ಕುರಿತು ಹೋಮ ಪೂಜಾ ಅದರ ವಿಧಾನ ಪ್ರತ್ಯೇಕ ಇದೆ. ಆ ತಂತ್ರಗಳಲ್ಲಿ ಅದರ ವಿಧಾನಗಳನ್ನು ಕೊಟ್ಟಿರ್ತಾರೆ. ಆ ರೀತಿಯಲ್ಲಿ ಅದನ್ನು ಮಾಡಬೇಕು. ಪ್ರಜಾಕಾಮ ಪ್ರಜಾಪತಿಂ, ಒಳ್ಳೆ ಮಕ್ಕಳು ಹಿಡಿಯಬೇಕು, ಮಕ್ಕಳಾಗಬೇಕು ಅಂದ್ರೆ ಪ್ರಜಾಪತಿಗಳು ದಕ್ಷ ಮೊದಲಾದ ಪ್ರಜಾಪತಿಗಳ ಆರಾಧನೆಯನ್ನು ಮಾಡಬೇಕು. ದೇವಿ ಮಾಯಾ ಶ್ರೀಕಾಮ ತೇಜಸ್ಕಾಮೋ ವಿಭಾವಸುಂ ವಸುಕಾಮೋ ವಸೂನ್ ರುದ್ರಾನ್ ವೀರ್ಯಕಾಮಸ್ತು ವೀರ್ಯದಾನ್. ಶ್ರೀಕಾಮ ದೇವಿ ಮಾಯಾ, ಒಳ್ಳೆ ಸಂಪತ್ತು ಬರಬೇಕು, ಸಂಪತ್ತಿರಬೇಕು ಅಂತ ಆಸೆ ಇದ್ದವ್ರು ಏನ್ ಮಾಡಬೇಕು? ದೇವಿ ಮಾಯಾ, ಮಾಯಾ ಅಂದ್ರೆ ಲಕ್ಷ್ಮೀ ದೇವಿ ಆರಾಧನೆಯನ್ನು ಮಾಡರಿ. ತೇಜಸ್ಕಾಮ, ಶರೀರದಲ್ಲಿ ಒಳ್ಳೆ ಕಾಂತಿ ಇರಬೇಕು, ಹಾಗೆ ಆಸೆ ಇರುವವರು ವಿಭಾವಸು ಅಗ್ನಿ ಆರಾಧನೆಯನ್ನು ಮಾಡರಿ. ವಸು ಕಾಮ ವಸೂನ್, ವಸು ಅಂದ್ರೆ ಧನ, ಅದರ ಆಸೆ ಇರುವವರು ವಸುಗಳು, ಅಷ್ಟ ವಸುಗಳು ಏನಿದ್ದಾರೆ ಅವರ ಆರಾಧನೆಯನ್ನು ಮಾಡರಿ. ರುದ್ರಾನ್ ವೀರ್ಯಕಾಮಸ್ತು ವೀರ್ಯದಾನ. ಆಮೇಲೆ ವೀರ್ಯಕಾಮ, ಪರಾಕ್ರಮ, ಒಳ್ಳೆ ಪರಾಕ್ರಮ ಇರಬೇಕು ಅಂತ ಆಸೆ ಇರುವವರು ವೀರ್ಯವನ್ನು ಕೊಡುವವರಾದ ರುದ್ರಾನ್ ಯಜೇತ, ಏಕಾದಶ ರುದ್ರರಿದ್ದಾರಲ್ಲ ಅವರ ಆರಾಧನೆಯನ್ನು ಮಾಡರಿ. ಅಣ್ಣಾದ್ಯ ಕಾಮ ಸ್ವದಿತಿಂ ಸ್ವರ್ಗ ಕಾಮೋ ಅಜಿತೇ ಸುತಾನ್ ವಿಶ್ವಾಣ ದೇವಾನ್ ರಾಷ್ಟ್ರಕಾಮ ಸಾಧ್ಯಾನ್ ಸಂಸಾಧಕೋ ವಿಷಾಮ. ಅದಕ್ಕೆ ಅಣ್ಣಾದ್ಯ ಕಾಮ, ಒಳ್ಳೆ ಅಣ್ಣಾದಿಗಳು ಅಂದ್ರೆ ಭೋಜ್ಯ ಭಕ್ಷ್ಯ ಭೋಜ್ಯ ಇದೆಲ್ಲ ಚೆನ್ನಾಗಿ ಸಮೃದ್ಧಿಯಾಗಿ ಸಿಗಬೇಕು ಅಂತ ಆಸೆ ಇದ್ದರೆ ಅವರು ಅದಿತಿಯನ್ನು ಪೂಜಾ ಮಾಡರಿ. ಅದಿತಿ ಆರಾಧನೆಯನ್ನು ಮಾಡರಿ. ಅದಿತಿ ಎಲ್ಲ ದೇವತೆಗಳಿಗೆ ತಾಯಿ, ಕಶ್ಯಪರ ಹೆಂಡತಿ. ಸ್ವರ್ಗ ಕಾಮ, ಸ್ವರ್ಗವನ್ನು ಪಡೆಯಬೇಕು ಅಂತ ಆಸೆ ಇರುವವರು ಅದಿತೇ ಸುತಾನ್, ಅದಿತಿಯ ಮಕ್ಕಳು ಆದಿತ್ಯರು, ದ್ವಾದಶ ಆದಿತ್ಯರು ಏನಿದ್ದಾರೆ ಅವರನ್ನು ಆರಾಧನೆ ಮಾಡರಿ. ವಿಶ್ವಾನ ದೇವಾನ ರಾಷ್ಟ್ರಕಾಮ, ರಾಷ್ಟ್ರವನ್ನು ಪಡೆಯಬೇಕು ಅಂದ್ರೆ ದೇಶದ ರಾಜನಾಗಿ ಆಗಬೇಕು ಇಂಗಳ ಆಸೆ ಇರುವವರು ವಿಶ್ವೇ ದೇವತೆಗಳ ಆರಾಧನೆಯನ್ನು ಮಾಡಬೇಕು. ಸಾಧ್ಯಾನ್ ಸಂಸಾಧಕೋ ವಿಷಾಮ, ವಿಷಾಮ್ ಅಂದ್ರೆ ದೇಶದಲ್ಲಿ ಇರುವ ಪ್ರಜೆಗಳು, ಅವರೆಲ್ಲರೂ ನಮ್ಮ ವಶದಲ್ಲಿ ಇರ್ಬೇಕು. ನಾನು ಹೇಳಿದ್ದೇನೆ ಇಡೀ ದೇಶ ಕೇಳಬೇಕು ಅಂತ ಆಸೆ ಇತ್ತು ಅಂದ್ರೆ ಅವರು ಸಾಧ್ಯರು ಅವರನ್ನ ಆರಾಧನೆಯನ್ನು ಮಾಡಲಿ. ಆಯುಷ್ ಕಾಮೋ ಅಶ್ವಿನೋ ದೇವೋ ಪುಷ್ಟಿ ಕಾಮ ಇಲ್ಲಂ ಯಜೇತ್ ಪ್ರತಿಷ್ಠಾ ಕಾಮ ಪುರುಷ ರೋದಸಿ ಲೋಕಮಾತರೋ. ಆಯುಷ್ ಕಾಮ, ಒಳ್ಳೆ ಆಯುಷ್ಯ ಇರಬೇಕು ಅಂತ ಆಸೆ ಇತ್ತು ಅಂದ್ರೆ ಅವರು ಅಶ್ವಿನಿ ದೇವತೆಗಳ ಆರಾಧನೆಯನ್ನು ಮಾಡಬೇಕು. ಪುಷ್ಟಿ ಕಾಮ ಇಲ್ಲಂ ಯಜೇತ್, ಒಳ್ಳೆ ಪುಷ್ಟಿ, ಈ ಪುಷ್ಟಿ ಅಂದ್ರೆ ದೇಹದ ಪುಷ್ಟಿ ಮಾತ್ರ ಇಲ್ಲ, ದೇಹದ ಪುಷ್ಟಿ ಯಾರಿಗೆ ಬೇಕು ಅಂತ ಇದೆ ಅವರು ಇಲಾಂ ಯಜೇತ್, ಇಲ್ಲ ಅಂದ್ರೆ ಭೂಮಿ ಅಂತ ಅರ್ಥ, ಭೂಮಿ ಆರಾಧನೆಯನ್ನು ಮಾಡಲಿ. ಪ್ರತಿಷ್ಠಾ ಕಾಮ ಪುರುಷ, ಪ್ರತಿಷ್ಠಾ ಕಾಮ ಅಂದ್ರೆ ಸ್ವಸ್ಥಾನದಿಂದ ಅಪ್ರಚ್ಯುತ ಅಂದ್ರೆ ಒಳ್ಳೆ ಸ್ಥಾನ ಇರ್ತದೆ, ಆ ಸ್ಥಾನ ಹೋಗದೇ ಇರಬೇಕಲ್ಲ. ಇದು ಏನು ಒಂದು ಪೋಸ್ಟ್ ಇರ್ತದೆ, ಒಳ್ಳೆ ಪೋಸ್ಟ್ ಇರ್ತದೆ, ಇದ್ದಾಗ ಪೋಸ್ಟ್ ಹೊರಟೋಗುತ್ತದೆ. ಅದಾಗದೆ ನಮ್ಮ ಸ್ಥಾನದಲ್ಲಿ ನಾವು ನಿರಂತರವಾಗಿ ಚೆನ್ನಾಗಿರಬೇಕು. ಅದು ಪ್ರತಿಷ್ಠಾ ಕಾಮ ಉಳ್ಳವನಾದ ಪುರುಷನು ರೋದಸಿ ಲೋಕ ಮಾತರವು, ಲೋಕಕ್ಕೆ ಮಾತರವು ಅಂದ್ರೆ ತಂದೆ ತಾಯಿಯಂತೆ ಇರುವವರಾದ ಯಾರು ರೋದಸಿ ದ್ಯಾವಾ ಪೃಥಿವಿಯನ್ನು ಮಾಡರಿ. ದ್ಯಾವಾ ಪೃಥಿವಿ ಎಂಬುದು ತಾಯಿ, ದ್ಯುಲೋಕ ಎಂಬುದು ತಂದೆ, ಅವರ ಆರಾಧನೆಯನ್ನು ಮಾಡರಿ ಅಂತ ಅರ್ಥ. ರೂಪಾಭಿಗಾಮ ಗಂಧರ್ವಾನ್ ಸ್ತ್ರೀ ಕಾಮೋಪ್ಸರ ಉರ್ವಶೀಂ ಆಧಿಪತ್ಯ ಕಾಮ ಸರ್ವೇಷಾಂ ಯಜೇತ ಪರಮೇಷ್ಠಿನಂ. ಒಳ್ಳೆ ರೂಪ ಸೌಂದರ್ಯ ಸುಂದರವಾಗಿ ಕಾಣಿಸಬೇಕು ಹಂಗಂತ ಆಸೆ ಇದ್ದ ಕಾಲಕ್ಕೆ ಗಂಧರ್ವರ ಆರಾಧನೆಯನ್ನು ಮಾಡಬೇಕು. ಆಮೇಲೆ ಸ್ತ್ರೀ ಕಾಮ, ಸ್ತ್ರೀಯರ ಅಪೇಕ್ಷಾ ಅದನ್ನ ಪಡಿಬೇಕು ಅಂತ ಆಸೆ ಇರುವವ ಉರ್ವಶಿ ಆರಾಧನೆ, ಅಪ್ಸರಾ ಸ್ತ್ರೀಯಾದ ಉರ್ವಶಿ ಆರಾಧನೆಯನ್ನು ಮಾಡಬೇಕು. ಆಮೇಲೆ ಆಧಿಪತ್ಯ ಕಾಮ, ಆಧಿಪತ್ಯ ಎಲ್ಲರಿಗೂ ನಾನೇ ಲೀಡರ್, ಯಜಮಾನನಾಗಿರಬೇಕು ಹಾಗೆ ಅಂತ ಆಸೆ ಇರುವವನು ಅದೇನು ಸರ್ವೇಶಾಂ ಆಧಿಪತ್ಯ ಕಾಮ,
ಎಲ್ಲರಿಗೂ ನಾನೇ ಸ್ವಾಮಿಯಾಗಿರಬೇಕು ಅಂದ್ರೆ ಆಸೆ ಇರ್ತದೆ. ಅಂತವನು ಪರಮೇಷ್ಠಿನಂ ಯಜೇತ, ಬ್ರಹ್ಮದೇವರ ಆರಾಧನೆಯನ್ನು ಮಾಡಬೇಕು. ಯಜ್ಞಂ ಯಜೇತ್ ಯಶಸ್ಕಾಮ ಕೋಶಕಾಮ ಪ್ರಜೇತಸಂ ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯಾರ್ಥ ಉಮಾಂ ಸತೀಂ. ಯಜ್ಞೆ ಯಜೇತ್ ಯಶಸ್ಕಾಮ, ಯಶಸ್ಸು ಒಳ್ಳೆ ಕೀರ್ತಿ ಅಂದ್ರೆ ಎಲ್ಲರೂ ಹೊಗಳಬೇಕು ಅಂತ ಆಸೆ ಇರುವವನು ಯಜ್ಞಂ ಯಜೇತ್, ಯಜ್ಞ ಅಂತ ಯಜ್ಞಕ್ಕೆ ಅಭಿಮಾನಿಯಾದವನು ಅಂದ್ರೆ ಇಂದ್ರದೇವರ ಮಗವ, ಅವನನ್ನು ಆರಾಧನೆ ಮಾಡಲಿ. ಕೋಶಕಾಮ ಪ್ರಚೇತಸಂ, ಕೋಶ ಒಳ್ಳೆ ಸ್ಪೆಷಲಿ ಅದು ಚೆನ್ನಾಗಿರಬೇಕು ಅಂತ ಇದೆ, ಅವನು ಪ್ರಚೇತಸ ಅಂದ್ರೆ ವರುಣ ದೇವರ ಆರಾಧನೆಯನ್ನು ಮಾಡಲಿ. ವಿದ್ಯಾಕಾಮಸ್ತು ಗಿರಿಶಂ, ವಿದ್ಯಾಕಾಮ ಒಳ್ಳೆ ವಿದ್ಯೆ ಬರಬೇಕು ಅಂತ ಹೇಳಿದ್ರೆ ರುದ್ರದೇವ ಅದನ್ನು ದಕ್ಷಿಣಾಮೂರ್ತಿ ರೂಪವನ್ನು ಆರಾಧನೆ ಮಾಡಲಿ. ದಾಂಪತ್ಯಾರ್ಥಂ, ಒಳ್ಳೆ ದಾಂಪತ್ಯ ಗಂಡ ಹೆಂಡತಿಗಳಿಗೆ ಸೌಮನಸ್ಯ ಇರಬೇಕು, ಒಳ್ಳೆ ದಾಂಪತ್ಯ ಇರಬೇಕು ಅಂತ ಆದರೆ ಅದು ಉಮಾಂ ಸತೀಂ, ಪಾರ್ವತಿ ಆರಾಧನೆಯನ್ನು ಮಾಡಲಿ. ಧರ್ಮಾರ್ಥಂ ಉತ್ತಮ ಶ್ಲೋಕಂ ತಂತುಂ ತನ್ಮನ್ ಪಿತೃನ್ ಯಜೇತ್ ರಕ್ಷಾಕಾಮ ಪುಣ್ಯ ಜನಾನ್ ಓಜಸ್ಕಾಮೋ ಮರುದ್ಗಣಾನ್. ಧರ್ಮ ಧರ್ಮಾರ್ಥಂ ಒಳ್ಳೆ ಧರ್ಮ ಆಗಬೇಕು. ಏನೋ ಇಷ್ಟ ಕೂತಲ ಮಾಡ್ತಾರಲ್ಲ, ಬಾವಿ ತೋಡೋದು, ಕುಳವೆಟ್ಟೋದು, ಅನ್ನ ಛತ್ರ ಇದೆಲ್ಲ ಆಗಬೇಕು. ಆದ್ರಿಂದ ಒಂದು ಧರ್ಮ ನಂಗೆ ಒಳ್ಳೆ ಪುಣ್ಯ ಬರಬೇಕು ಅಂತ ಯಾರಿಗಿದೆ ಅಂತ ಅವರ ಆವಾಗ ಉತ್ತಮ ಶ್ಲೋಕ ಯಜೇತ, ಉತ್ತಮ ಶ್ಲೋಕ ಅಂದ್ರೆ ಯಮಧರ್ಮರಾಜ ಅಂತ ಅರ್ಥ. ಯಮಧರ್ಮರಾಜನ ಆರಾಧನೆಯನ್ನು ಮಾಡರಿ. ತಂತುಂ, ತಂತು ಅಂದ್ರೆ ಸಂತಾನದ ಅಭಿವೃದ್ಧಿ, ಏನು ನಮ್ಮ ಕುಲ ಪರಂಪರೆ ಅವಿಚ್ಛೇದ ಇಲ್ಲದೆ ಆ ಪರಂಪರೆ ಚೆನ್ನಾಗಿ ಬೆಳೆಯಬೇಕು, ಎಲ್ಲರಿಗೂ ಮಕ್ಕಳಾಗಬೇಕು ಹಾಗಂತ ಇಚ್ಛೆ ಇರುವವರು ಅವನು ಪಿತೃನ್ ಯಜೇತ್, ಪಿತೃರ ಆರಾಧನೆಯನ್ನು ಮಾಡಲಿ. ರಕ್ಷಾ ಕಾಮಃ ಪುಣ್ಯ ಜನಾನ್, ಒಳ್ಳೆ ರಕ್ಷಣೆ, ಎಲ್ಲಿ ಯಾವ ನಮಗೆ ಆಪತ್ತಿರಬಾರದು, ಎಲ್ಲ ರಕ್ಷಣೆ ಇರಬೇಕು ಅಂತ ಆಶಿದ್ದ ಕಾಲಕ್ಕೆ ಪುಣ್ಯ ಜನಾನ್, ಪುಣ್ಯ ಜನ ಯಕ್ಷಗಳು, ಮಣಿಭದ್ರ ಯಕ್ಷ ಆರಾಧನೆಯನ್ನು ಮಾಡಬೇಕು. ಕಾಮ ಅಂದ್ರೆ ಅದನ್ನ ಪಡೆಯಬೇಕು ನನ್ನ ದೇವತೆಗಳ ಆರಾಧನೆ ಮಾಡ್ರಿ, ಈ ಭೋಗಕ್ಕೋಸ್ಕರ ಮಾಡರಿ ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಅದು ತಾತ್ಪರ್ಯ ಏನು ಅಂತ ಮುಂಚೆ ಕೊಡ್ತಾರೆ, ಅದ್ರ ವಿಚಾರ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು ಆಚಾರ್ಯ.